ಈಗ ನಿಮಗೆ ಅಲ್ಲಿ ಜಡ್ಜ್ ಆಗಿ ಸಾಧಕ್ ಹೋಗಿಲ್ಲ ಸರ್, ಎಲ್ಲ ಒಂದು ದೊಡ್ಡ ದೊಡ್ಡ ಯಾರ್ಯಾರು ನಾವು ಇಮ್ಯಾಜಿನು ಮಾಡ್ಕೊಳಕ್ಕಾಗದೆ ಇರೋವಂಥವ್ರು ಪ್ರತಿಯೊಬ್ಬರು ಅಲ್ಲಿ ಏನು ವೇದಿಕೆನಲ್ಲಿದ್ದವರು ಜೊತೆಲಿ ಹಾಡೋರು ಯಾರು ಏನೇ ಇರಲಿ ನೋಡೋದು ಒಂದಿರ್ತಲ್ಲ, ನೋಡೋದು ದೊಡ್ಡ ವೈಡ್ ಆ್ಯಂಗಲಲ್ಲಿ ವ್ಯೂವರ್ಸ್ ಇರ್ತಾರೆ, ಅಲ್ಲಿ ಸೆಲೆಬ್ರಿಟೀಸು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ, ಸುಮ್ಮನೆ ಹಾಡು ಕೇಳೋಕ್ಕೂ ಇರ್ತಾರೆ. ಬಟ್ ನಿಮ್ಗೆ ಎಲ್ಲ ಥರದಲ್ಲೂ ಅಭಿಮಾನಿಗಳಿದ್ರು. ಈ ಸೆಲೆಬ್ರಿಟಿ ಅಭಿಮಾನಿಗಳು ಆ್ಯಕ್ಚುಲಿ ನಾನು ಆ ಎಪಿಸೋಡಿಂದ ಒಂದು ತುಣುಕನ್ನು ನೋಡಿದೆ. ಈಗ ಮತ್ತೆ ಆ್ಯಕ್ಚುಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂದಾಗೂ ಅದನ್ನು ನಾನು ನೋಡಿದೆ. ಸಾಧು ಸರ್ ಹೇಳ್ತಾ ಇದ್ರು, ಕಾಸಿಮ್ ನಿನ್ನ ಡೀಪ್ ಬಾಸ್ ನಿನ್ನ ಮೆಚ್ಕೊಂಡ್ಬಿಟ್ಟಿದ್ದಾರೆ ಕಣೋ, ನಾನು ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದಾರೆ. ಅವ್ರು ಒಳ್ಳೆ ರಾಯಭಾರಿ ಥರ. ನನಗೆ ಸಾಧು ಸರ್ ಸಖತ್ ಇಷ್ಟ, ಅವ್ರ ಆ್ಯಕ್ಟಿಂಗು ಇಷ್ಟ, ಕಾಮಿಡಿ ಇಷ್ಟ, ಎಲ್ಲಕ್ಕಿಂತ ಅವರ ಮ್ಯೂಸಿಕ್ಕು ಅವರ ವಾಯ್ಸು, ಕಂಪೋಸ್ ಮಾಡೋ ರೀತಿ ಅದ್ಭುತ. ಮನುಷ್ಯನ ಹಿಡಿಯೋದು ಮಾತ್ರ ಯಾರ ಕೈಲೂ ಸಾಧ್ಯ ಇಲ್ಲ, ಹೌದಾ? ಅವಂಥವ್ರ ಬಾಯಿಂದ ಒಂದು ರಾಯಭಾರಿ ಮಾತುಗಳು ಬಂತಲ್ಲ, ಆ ದಿನಗಳನ್ನ ಪ್ಲೀಸ್ ನೆನೆಸ್ಕೊಳ್ಳಿ. ಎಪಿಸೋಡಲ್ಲಿ ನನ್ನ ಸಾಂಗು ಡಿ.ಒ. ಸರ್ ಅಂದರೆ ನಮ್ಮ ದರ್ಶನ್ ಸರ್ಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಸಾಧು ಸರ್ ಅದನ್ನು ಹೇಳಿದ್ರು ನಾನು ಫುಲ್ಲು ಶಾಕ್. ಅಲ್ಲಿವರೆಗೂ ರೀಚ್ ಆಗಿದೆ ನನ್ನ ಸಾಂಗ್. ಯಾಕಂದ್ರೆ ನಮಗೆ ಸಿಂಗಿಂಗ್ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲ, ನಾನು ಫಸ್ಟ್ ಬಿಗ್ನರ್ ಅಲ್ಲ, ನಮ್ಮ ಸಾಂಗ್ ಜನಕ್ಕೆ ರೀಚ್ ಆಗುತ್ತಾ ಆಗಲ್ವಾ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಇವಾಗ ಏನಾದರೂ ಒಂದು ಸಾಂಗ್ ಹಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದಾಗ ಅಥವಾ ಏನೋ ವೈರಲ್ ಮಾಡಿದಾಗ ಅದು ಜನಕ್ಕೆ ರೀಚ್ ಆಗುತ್ತೆ, ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ, ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಅಬ್ಬೊಬ್ಬ ಲೈಕ್ಸ್ ಅಂದ್ರೆ ಎಷ್ಟು ಬರ್ಬೋದು, ಒಂದು 500 ಬರ್ಬೋದು, 600 ಬರ್ಬೋದು, ಒಬ್ಬ ಮ್ಯಾಕ್ಸಿಮಮ್ ಅಂದ್ರೆ 1000 ಬರ್ಬೋದು ಆ ಟೈಮಲ್ಲಿ. ನಮ್ಮ ಸಾಂಗ್ ಎಲ್ಲ ಮಿಲಿಯನ್ ಕೋಟಿ ಗಂಟ್ಲೆ ಜನ ಯಾರು ನೋಡಬೇಕು ಅನ್ನೋ ಸಿಚುವೇಶನ್ ನಮ್ಮ ಮೈಂಡಲ್ಲಿ ಇತ್ತು. ಬಟ್ ಶೋನಲ್ಲಿ ಇರ್ತಾ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ನಾಲೆಜ್ ಇಲ್ಲ. ಬರೀ ಶೋ ಅಲ್ಲಿ ಹಾಡೋದು ಬಿಟ್ಟರೆ ಊಟ ಮಾಡೋದು, ಮಲ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು, ಇಷ್ಟೇ ಗೊತ್ತಿತ್ತು. ಡಿ ಬಾಸ್ಗೆ ರೀಚ್ ಆಗಿದೆ ಅಂತಂದಾಗ ನಾನು ಫುಲ್ ಶಾಕ್. ಅಪ್ಪ, ಅಲ್ಲಿವರೆಗೂ ರೀಚ್ ಆಗಿದೆ ನನ್ನ ಸಾಂಗ್. ನಾನು ಫುಲ್ ಒಳಗೆ, ನಾನು ಅಲ್ಲಿ ಜಾಸ್ತಿ ಮಾತಾಡ್ತಿರ, ನಾನು ಒಳಗೆ ಖುಷಿ. ಅಯ್ಯೋ ಯಾವ ಕಂಟೆಸ್ಟೆಂಟ್ ಆಗಿಲ್ಲ, ನಂದು ಒಬ್ಬಂದ್ ಆಗ್ಯದ. ಅದೊಂದು ಅವ್ರು ಪಾಪ ಅಂದ್ರೆ ಕಂಟೆಸ್ಟೆಂಟ್ ಹೆಂಗಿದ್ರು ಅಂತಂದ್ರೆ ಅವ್ರು ನನ್ನ ಖುಷಿ ಕಾಣ್ತಾ ಇದ್ರು, ಅಂತ ಕಂಟೆಸ್ಟೆಂಟ್ಸ್ ಇದ್ರು. ಡಿ ಬಾಸ್ ಸರ್ಗೆ ರೀಚ್ ಆಗಿದೆ ನನ್ನ ಸಾಂಗ್ ಅಂತ ನಾನು ಒಳಗಿನ ಖುಷಿ. ಅಲ್ಲಿವರೆಗೂ ರೀಚ್ ಆಗಿದಲ್ಲಪ್ಪ ನನ್ನ ಸಾಂಗ್ ಅಂತ ಹೇಳಿ. ಯಾವ ಹಾಡು ಕೇಳಿ ಇಷ್ಟಪಟ್ಟಿದ್ದಂತೆ? ಇದೇ ಸಾಂಗ್ ಅನ್ನ ಅವರು ಲೂಪ್ ಸ್ಟುಡಿಯೋಗೆ ನೆಕ್ಸ್ಟ್ ಡೇ ಬಂದಿದ್ರಂತೆ, ಅವ್ರು ವಿಸಿಟ್ ಮಾಡಿದ್ರಂತೆ. ಅವ್ರು ವಿಸಿಟ್ ಮಾಡಿದಾಗ ಈ ಸಾಂಗ್ ಅನ್ನ ಕೇಳಿಸಿದಾರೆ ಅವ್ರು. ಈ ತರ ನೋಡಿ ಸರ್, ನಮ್ಮ ಹುಡುಗ ಒಬ್ಬ ಕಂಟೆಸ್ಟೆಂಟ್ ಚೆನ್ನಾಗಿ ಹಾಡ್ತಾನೆ, ನೀವು ನಮ್ಮ ಶೋ ನೋಡಿದ್ರೆ ನಮ್ಮ ಶೋಗೆ ಒಂದು ರೆಪ್ಯುಟೇಷನ್ ಇರ್ತದೆ ಅಂತ ಹೇಳಿ ಸರ್ ಹೇಳಿದಾಗ, ಹೌದಾ ಕೊಡಿ ಅಂತ ಹೇಳಿ ನನ್ನ ಸಾಂಗ್ ಅನ್ನ ಕೇಳಿಸ್ರು. ಏನ್ರಿ ಇಷ್ಟು ಚೆನ್ನಾಗಿ ಹಾಡ್ತಾನೆ ಹುಡುಗ, ಇವನು ತುಂಬಾ ಚೆನ್ನಾಗಿ ಹಾಡ್ತಾನೆ ಹೇಳಿ ಏನ್ ನಾನು ಫ್ಯಾನ್ ಆಗ್ಬಿಟ್ಟೆ ಇವ್ರ ಸಾಂಗಿಗೆ ಹಂಗೆ ಅವರು ಮಾತಾಡಿದಾಗ. ಸೊ ಅದನ್ನ ನನ್ನನ್ನು ಅವರು ಪರ್ಸನಲಿ ಅವ್ರು ಕನ್ವರ್ಸೇಷನ್ ಮಾಡ್ಕೊಂಡಿರೋದನ್ನ ನಮ್ಮ ಶೋ ಅಲ್ಲಿ ರಿವ್ಯೂ ಮಾಡಿದಾಗ ನನಗೆ ಹೊಟ್ಟೆ ತುಂಬಿಡ್ತು, ಅಲ್ಲಿವರೆಗೂ ರೀಚ್ ಆಗಿದೆ. ಸೊ ಅವ್ರು ಲಾಸ್ಟ್ ಒಂದು ಮಾತು ಹೇಳಿದ್ರು, ಅವ್ರನ್ನ ಶೂಟಿಂಗ್ ಟೈಮಲ್ಲಿ ಇದ್ದಾಗ ಒಂದ್ಸರಿ ಕರ್ಕೊಂಬನ್ನಿ, ಭೇಟಿ ಮಾಡಿಸಿ ಅವ್ರನ್ನ ಸಾಧು ಅಂತ ಹೇಳಿ ಸರ್ಗೆ ಹೇಳಿದ್ರಂತೆ. ಬಟ್ ನನ್ನ ಒಂದು ಸಿಚುವೇಶನ್, ಬೆಡ್ ರಿಡನ್ ಸಿಚುವೇಶನ್ ಐತಲ್ಲ, ಆ ಸಿಚುವೇಶನ್ ಅಲ್ಲಿ ಜಾಸ್ತಿ ಕೇಳಿದ್ದು ಸಾಧು ಸರ್ ಕಾಮಿಡಿ ಸೀನ್ಸ್. ಕೆಲವೊಂದು ಮೂಮೆಂಟ್ಸ್ ಅನ್ನ ನನಗೆ ಪುಷಪ್ ಮಾಡ್ತಾ ಇದ್ರು, ಎನರ್ಜಿ ಬೂಸ್ಟ್ ಮಾಡ್ತಾ ಇದ್ರು. ಸೊ ಆ ಥರ ಸಿಚುವೇಶನ್ ಅಲ್ಲಿ ನನಗೆ ಎದುರುಗಡೆ ಕಂಡವರು, ಲೆಜೆಂಡ್ರಿ ಆಗಿ ಕಂಡವರು ಸಾಧು ಸರ್. ಸೊ ಅವ್ರು ಲೆಜೆಂಡೇ ನನ್ಗೆ ಗೊತ್ತು, ಬಟ್ ಆದ್ರೆ ಆ ಟೈಮಲ್ಲಿ ಲೆಜೆಂಡ್ ಅಂತಂದು ನನ್ನ ಎದುರುಗಡೆ ಕಂಡಿದ್ದು ನನಗೆ ಸಾಧು ಸರ್. ಅಲ್ಲಿವರೆಗೂ ನಾನು ಬಿಗ್ಗೆಸ್ಟ್ ಅಥವಾ ಗ್ರೇಟೆಸ್ಟ್ ಅಥವಾ ನೌನ್ ಆರ್ಟಿಸ್ಟ್ನ ಸೆಲೆಬ್ರಿಟೀಸ್ ನಾನು ಕಂಡಿರಲಿಲ್ಲ. ಸೊ ಆ ಸಿಚುವೇಶನ್ ಅಲ್ಲಿ ನನಗೆ ಕಂಡಿದ್ದು ಸಾಧು ಸರ್ ಒಂದು ಸ್ವಲ್ಪ ಭಯ ಇತ್ತು, ಬಟ್ ಸಾಧು ಸರ್ ನನ್ನನ್ನು ಮೆಚ್ಕೊಂಡ್ಬಿಟ್ರು. ಸಾಧು ಸರ್ ಮೆಚ್ಕೊಂಡು ಪ್ರತಿ ಹಂತದಲ್ಲೂ ನನ್ನನ್ನು ಬೂಸ್ಟ್ ಮಾಡ್ತಾ ಇದ್ರು, ಪ್ರತಿ ಹಂತದಲ್ಲೂ ನನ್ನನ್ನು ಅವರು ಸಪೋರ್ಟ್ ಮಾಡ್ತಾ ಇದ್ರು.